ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತಿನ ಒಂದು ವಿಡಿಯೋದಲ್ಲಿ ನ್ಯಾಚುರಲ್ ಹೇರ್ ಕಲರನ್ನು ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಯಾವುದೇ ಸೈಡ್ ಎಫೆಕ್ಟ್ ಇರೋದಿಲ್ಲ ಈ ಒಂದು ಹೇರ್ ಪ್ಯಾಕ್ ಹಾಕೋದ್ರಿಂದ. ಹಾಗೆಯೇ ಈ ಒಂದು ಹೇರ್ ಪ್ಯಾಕ್ ಹಾಕೋದ್ರಿಂದ ಕೆಲವರಿಗೆ ತುಂಬ ಆಸೆ ಇರುತ್ತೆ, ನಮ್ಮ ಕೂದಲು ತುಂಬ ಶೈನಿಂಗ್ ಆ್ಯಂಡ್ ಸಾಫ್ಟ್ ಆಗಿರಬೇಕು ಅಂತ ಆಸೆ ಪಡ್ತಿರ್ತಾರೆ. ಸೊ ಅವರಿಗೂ ಸಹ ಈ ಒಂದು ಹೇರ್ ಪ್ಯಾಕ್ ತುಂಬ ಯೂಸ್ಫುಲ್ ಅಂತಲೇ ಹೇಳ್ಬೋದು. ಬನ್ನಿ ಹಾಗಾದರೆ ಇವತ್ತಿನ ಒಂದು ವಿಡಿಯೋ ಸ್ಟಾರ್ಟ್ ಮಾಡೋಣ. ಈ ಒಂದು ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕೂ ಮುನ್ನ ಇನ್ನೂ ನನ್ನ ಚಾನಲಲ್ಲಿ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಒಂದು ವಿಡಿಯೋ ಸ್ಟಾರ್ಟ್ ಮಾಡೋಣ. ಈ ಒಂದು ಹೇರ್ ಪ್ಯಾಕ್ ಮಾಡೋದಕ್ಕೆ ಏನೇನೆಲ್ಲ ಪದಾರ್ಥಗಳು ಬೇಕು ಅಂತ ನೋಟ್ ಮಾಡ್ಕೊಳ್ಳಿ. ಮೊದಲಿಗೆ ನಾನು ಒಂದು ಪ್ಯಾನಿಗೆ 3 ಟೇಬಲ್ ಸ್ಪೂನ್ ಟೀ ಪೌಡರ್ ಆ್ಯಡ್ ಮಾಡ್ತಾ ಇದ್ದೀನಿ. ಹಾಗೆಯೇ ಒಂದು 7ರಿಂದ 8 ಲವಂಗ ಹಾಕೊಳ್ಳಿ. ಲವಂಗ ಹಾಕೋದ್ರಿಂದ ಕಲರ್ ಬರುತ್ತೆ, ಸೊ ಹಾಗೆಯೇ ಇಲ್ಲಿ ಕಾಫಿ ಪೌಡರ್ ತೊಗೊಳ್ಳಿ 2 ಪ್ಯಾಕೆಟ್. ಬ್ರೂ ಅಥವಾ ಸನ್ರೈಸ್ ಯಾವುದಾದ್ರೂ ನೀವು ತೊಗೊಳ್ಬೋದು. ಹಾಗೆಯೇ ಒಂದು ಬೀಟ್ರೂಟ್ನ ನಾನು ಈ ರೀತಿ ತುರಿದಿಟ್ಕೊಂಡಿದ್ದೀನಿ. ಇವಾಗ ಇದನ್ನು ಬ್ಲೆಂಡ್ ಮಾಡ್ಕೋಬೇಕು. ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಇದನ್ನು ರುಬ್ಕೊಳ್ಳೋಣ ಬನ್ನಿ. ಇವಾಗ ರುಬ್ಬಿದಾಗಿದೆ, ಅದನ್ನು ಸೋಸ್ಕೊಳ್ಬೇಕು. ಆನಂತರ ಬೀಟ್ರೂಟ್ ಜ್ಯೂಸ್ ಏನಿದೆ ಇದಕ್ಕೆ ಟೀ ಪೌಡರ್ ಹಾಕಿದ್ದೀವಲ್ಲ ಆ ಒಂದು ಪ್ಯಾನಿಗೆ ಹಾಕ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ಒಂದು 5ರಿಂದ 10 ನಿಮಿಷಗಳ ಕಾಲ ಮೀಡಿಯಂ ಫ್ಲೇಮಲ್ಲಿ ಚೆನ್ನಾಗಿ ಕುದಿಸ್ಕೊಳ್ಬೇಕು. ಇವಾಗ ನಾವು ಬೀಟ್ರೂಟ್ ಸೋಸ್ ಇಟ್ಕೊಂಡಿದ್ವಲ್ಲ ಅದಕ್ಕೆ ನಾವೇನು ಮಾಡಬೇಕು, ಈ ದಾಸವಾಳ ಎಲೆ ಆಗಿರ್ಬೋದು, ಕರ್ಬೇವಿನ ಸೊಪ್ಪು, ಕಲೋಂಜಿ ಸೀಡ್ಸು, ನಲ್ಲಿಕಾಯಿ ಎಲ್ಲ ಆ್ಯಡ್ ಮಾಡ್ಕೊಳ್ಳಿ. ದಾಸವಾಳ ಎಲೆ ಒಂದು 10ರಿಂದ 15 ಹಾಕ್ಕೊಳ್ಳಿ. 1 ಟೇಬಲ್ ಸ್ಪೂನ್ ಕಲೋಂಜಿ ಸೀಡ್ಸ್, ಹಾಗೆ ನಾನಿಲ್ಲಿ ನಲ್ಲಿಕಾಯಿ 1 ತೊಗೊಂಡಿದ್ದೀನಿ. ಸೊ ಇದನ್ನೆಲ್ಲ ತುಂಬ ನೈಸಾಗಿ ರುಬ್ಕೊಳ್ಬೇಕು. ನೋಡಿ ಕಲರ್ ಬಂದಿದೆ, ನೋಡ್ತಾ ಇರ್ಬೋದು ನೀವು. ಸ್ಟವ್ನ ಆಫ್ ಮಾಡಿ ಸ್ವಲ್ಪ ತಣ್ಣಗಾಗಲಿ. ರುಬ್ಬಿರುವಂಥ ಮಿಶ್ರಣನ ಒಂದು ಬಟ್ಲಿಗೆ ಹಾಕ್ಕೊಳ್ಳಿ. ನೋಡಿ ಈ ರೀತಿ ಸಣ್ಣಗೆ ರುಬ್ಕೊಳ್ಬೇಕು. ಹಾಗೆ ನಾನಿಲ್ಲಿ ಮೆಂತ್ಯ ಒಂದು 3 ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ. ರಾತ್ರಿ ನೆನೆಸಿಡಿ, ಬೆಳಗ್ಗೆ ಮಾರ್ನಿಂಗ್ ರುಬ್ಕೊಳ್ಬೇಕು. ಇವಾಗ ಟೀನು ಇದಕ್ಕೆ ಸೋಸಿದ್ದೀನಿ. ನೋಡಿ ಚೆನ್ನಾಗಿ ಮಿಕ್ಸ್ ಆಗಿದೆ. ನಾನು ಕಬ್ಬಿಣದ ಬಾಣಲಿ ತೊಗೊಂಡಿದ್ದೀನಿ. ಯಾಕೆ ಅಂತಂದರೆ ತುಂಬ ಕಲರ್ ಬರುತ್ತೆ, ಸೊ ಹಾಗಾಗಿ ಕಬ್ಬಿಣದ ಬಾಣಲಿ ಯೂಸ್ ಮಾಡ್ಕೊಳ್ಳಿ. ನೀವು ಸಹ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇಲ್ಲಿ ಎಣ್ಣೆ ಪೌಡರ್ ಆ್ಯಡ್ ಮಾಡ್ಕೊಳ್ಳಿ. ನೀವು ಯಾವುದಾದ್ರೂ ಸಹ ತೊಗೊಳ್ಬೋದು. ನಿಮ್ಮ ಹೇರಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನಾನಿಲ್ಲಿ 1 ಪ್ಯಾಕೆಟ್ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ದಾಸವಾಳ ಎಲೆ ಹಾಕೋದ್ರಿಂದ ಅಥವಾ ಹೂವನ್ನು ನೀವು ಸೇರಿಸ್ಕೋಬೋದು. ತುಂಬ ಡ್ಯಾಂಡ್ರಫ್ ಇರೋರಿಗೆ, ಯಾಕೆ ತುಂಬ ಇಚ್ಚಿಂಗ್ ಅನಿಸುತ್ತೆ, ಸೊ ಅವರು ಯೂಸ್ ಮಾಡ್ಕೊಳ್ಬೋದು ದಾಸವಾಳ ಎಲೆ ಅಥವಾ ಹೂವನ್ನ. ನೋಡಿ ಕಲರ್ ನೋಡಿ, ನೀವು ನೋಡ್ತಾ ಇರ್ಬೋದು. ಒಂದು ಪ್ಲೇಟ್ನ ಕ್ಲೋಸ್ ಮಾಡಿ ಒಂದು 8 to 10 ಅವರ್ಸ್ ಮ್ಯಾಕ್ಸಿಮಮ್ ಇರಬೇಕು. ನಾನು ನೈಟು ಈ ಥರ ಮಾಡಿರ್ತಾ ಇದ್ದೀನಿ. ಇವಾಗ ಬೆಳಗ್ಗೆ ಮಾರ್ನಿಂಗ್ ಎದ್ದು ಈ ಮೆಂತ್ಯ ನೆನೆ ಹಾಕಿದ್ವಲ್ಲ ಅದನ್ನು ಸಹ ನೀವು ರುಬ್ಕೊಳ್ಬೇಕು. ತುಂಬ ನೈಸಾಗಿ ರುಬ್ಕೊಳ್ಳಿ, ಸ್ವಲ್ಪ ನೀರನ್ನು ಸೇರಿಸ್ಕೊಂಡು. ಈಗ ರುಬ್ಬಿದಾಗಿದೆ. ನೋಡಿ ಕಲರ್ ನೋಡಿ, ನಾನು ಅದಕ್ಕೆ ಹೇಳಿದ್ದು ಕಬ್ಬಿಣದ ಬಾಣಲಿನ ಇದಕ್ಕೆ ಮಿಕ್ಸ್ ಮಾಡಿಬಿಟ್ಟಿಡಿ ಅಂತ. ತುಂಬಾ ಚೆನ್ನಾಗಿ ಕಲರ್ ಬರುತ್ತೆ. ಸೊ ಹಾಗಾಗಿ ಇವಾಗ ಇದಕ್ಕೆ ಒಂದು 3 ಟೇಬಲ್ ಸ್ಪೂನ್ ಕರ್ಡನ್ನು ಸೇರಿಸ್ಕೊಳ್ಳಿ.
ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡ್ತಾ ಇರ್ಬೋದು ವೀಕ್ಷಕರೇ, ಕಲರ್ ನೋಡಿ. ನೋಡಿದ್ರಲ್ಲ, ಇವಾಗ ಏರ್ ಪ್ಯಾಕನ್ನು ಮನೆಯಲ್ಲಿ ಸಿಂಪಲ್ಲಾಗಿ ಯಾವುದೇ ಸೈಡ್ ಎಫೆಕ್ಟ್, ಯಾವುದೇ ಕೆಮಿಕಲ್ಸನ್ನು ನಾವು ಯೂಸ್ ಮಾಡಿಲ್ಲ, ಮನೇಲಿ ತುಂಬ ಸಿಂಪಲಾಗಿ ಮಾಡ್ಕೊಂಡಿದ್ದೀವಿ. ಬನ್ನಿ ಇವಾಗ ಈ ಒಂದು ಹೇರ್ ಪ್ಯಾಕನ್ನು ಯಾವ ರೀತಿ ಹೇರ್ಗೆ ಅಪ್ಲೈ ಮಾಡಿಕೊಳ್ಳೋದು ಅಂತ ತಿಳಿಸ್ಕೊಡ್ತೀನಿ. ನೋಡಿ, ಈ ಒಂದು ಹೇರ್ ಪ್ಯಾಕ್ ಅಪ್ಲೈ ಮಾಡೋದಕ್ಕಿಂತ ಮುಂಚೆ ನಿಮ್ಮ ಹೇರನ್ನು ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಳ್ಬೇಕು. ಕೆಲವ್ರು ಏನು ಮಾಡ್ತಾರೆ ಅಂತ ಅಂದರೆ ಆಯಿಲ್ನ ಅಪ್ಲೈ ಮಾಡಿರ್ತಾರೆ ಹೇರ್ಗೆ, ಅದರ ಮೇಲೆ ಇದನ್ನು ಈ ಒಂದು ಹೇರ್ ಪ್ಯಾಕ್ ಹಾಕ್ಕೊಳ್ತಾರೆ. ಸೊ ಆ ತಪ್ಪು ಮಾಡಬೇಡಿ. ಆ ತಪ್ಪು ಮಾಡೋದ್ರಿಂದ ಏನಾಗುತ್ತೆ, ನ್ಯಾಚುರಲ್ ಕಲರ್ ಬರೋದಿಲ್ಲ. ಸೊ ಹಾಗಾಗಿ ಹೇರನ್ನು ವಾಶ್ ಮಾಡಿಕೊಂಡು ಆನಂತರ ನೀವೇನು ಮಾಡಬೇಕು, ಈ ರೀತಿ ಸಿಕ್ಕನ್ನು ಬಿಡಿಸ್ಕೊಳ್ಬೇಕು. ಸಿಕ್ ಬಿಡಿಸಾದ್ಮೇಲೆ ನೀವೇನು ಮಾಡಬೇಕು, ಈ ಒಂದು ಹೇರ್ ಪ್ಯಾಕನ್ನು ಹಾಕ್ಕೊಳ್ಬೇಕು. ಈ ಒಂದು ಹೇರ್ ಪ್ಯಾಕನ್ನು ನೀವು ರೂಟಿಂದ ಅಪ್ಲೈ ಮಾಡ್ಕೊಳ್ಬೇಕು. ಈ ಒಂದು ಹೇರ್ ಪ್ಯಾಕ್ ಬರೀ ಶೈನಿ, ಸಾಫ್ಟಿ ಆ್ಯಂಡ್ ಸಿಲ್ಕಿ ಅಷ್ಟೇ ಅಲ್ಲ, ಕೆಲವ್ರಿಗೆ ಏನಾಗುತ್ತೆ ಅಂತ ಅಂದರೆ ವೈಟ್ ಹೇರ್ಸ್ ಬಂದಿರುತ್ತೆ. ಅಂದರೆ ಈ ವೈಟ್ ಹೇರ್ಸ್ ಅನ್ನೋದು ಅವಾಗೆಲ್ಲ ಏನಂದರೆ ದೊಡ್ಡವ್ರಿಗೆ ಮಾತ್ರ, ಅಂದರೆ ತುಂಬ ವಯಸ್ಸಾದವ್ರಿಗೆ ಮಾತ್ರ ವೈಟ್ ಹೇರ್ಸ್ ಬರ್ತಿತ್ತು. ಆದರೆ ಈಗ ಹಾಗಲ್ಲ, ಚಿಕ್ಕ ಮಕ್ಕಳಿಂದ ಅವ್ರಿಗೂ ಸಹ ವೈಟ್ ಹೇರ್ಸ್ ಬರ್ತಿದೆ. ಅದಕ್ಕೆ ತುಂಬಾ ಅನೇಕ ಕಾರಣಗಳಿದೆ. ಅಂದರೆ ಕೆಲವೊಂದು ಕಾರಣ ಅಂತ ಹೇಳೋದಿದ್ರೆ, ನಾವು ತಿನ್ನುವಂಥ ಆಹಾರದ ಮೇಲೆ ಪರಿಣಾಮ ಬೀರುತ್ತೆ. ಹೊರಗಡೆ ಜಂಕ್ ಫುಡ್ ಆಗಿರ್ಬೋದು, ಐಟಮ್ ಜಾಸ್ತಿ ತಿನ್ನೋದ್ರಿಂದ, ಸೊ ಆ ಒಂದು ರೀಸನ್ ಅಂತಲೇ ಹೇಳ್ಬೋದು. ಮತ್ತು ನಾವು ಯೂಸ್ ಮಾಡ್ತೀವಲ್ಲ ಶಾಂಪು, ಕೆಲವೊಂದು ಕೆಮಿಕಲ್ಸ್ ಇರೋದ್ರಿಂದ ಆ ಒಂದು ರೀಸನ್ಗೂ ಸಹ ವೈಟ್ ಹೇರ್ಸ್ ಬರುತ್ತೆ. ಮತ್ತೊಂದು, ನಾವು ತುಂಬ ಟೆನ್ಷನ್ ತೊಗೊಂಡ್ರೆ ಸ್ಟ್ರೆಸ್ಸಿಂದನೂ ಸಹ ವೈಟ್ ಹೇರ್ಸ್ ಬರುತ್ತೆ ಅಂತಲೇ ಹೇಳ್ಬೋದು. ಸೊ ವೈಟ್ ಹೇರ್ಸ್ ಇರುತ್ತಲ್ಲ, ಸೊ ಅವ್ರಿಗೂ ಸಹ ಈ ಒಂದು ರೆಮಿಡಿ ಬೆಸ್ಟ್ ಅಂತಲೇ ಹೇಳ್ಬೋದು. ರೂಟ್ಗೆ ಅಪ್ಲೈ ಮಾಡ್ಕೊಳ್ಳಿ. ಅಪ್ಲೈ ಮಾಡಿದ ನಂತರ ನೀವು ಹೇರಿಗೆ ಅಪ್ಲೈ ಮಾಡ್ಕೊಳ್ಬೇಕು. ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಳಿ. ಈ ಒಂದು ರೆಮಿಡಿನ ನೀವು 15 ಡೇಸ್ಗೆ ಒಂದ್ಸಲ ಅಥವಾ ವೀಕ್ಲಿ ಒಂದ್ಸಲ ಅಥವಾ ನೀವು ಮಂತ್ಲಿ ಒಂದ್ಸಲನಾದರೂ ನಿಮಗೆ ಯಾವಾಗ ಫ್ರೀ ಆಗ್ತಿರೋ ಟೈಮ್ ಇರುತ್ತೋ, ಸೊ ಅವಾಗ ನೀವು ಹೇರ್ ಪ್ಯಾಕನ್ನು ಹಾಕ್ಕೊಳ್ಳಿ. ಇವಾಗ ನೋಡಿ, ನಾನು ಹೇರ್ ಪ್ಯಾಕ್ ಹಾಕ್ಕೊಂಡಿದ್ದೀನಿ. ಈ ಒಂದು ಹೇರ್ ಪ್ಯಾಕ್ 4 to 5 hours ಬೇಕು ಡ್ರೈ ಆಗೋದಕ್ಕೆ. ಅಥವಾ ನಿಮ್ಗೆ ಯಾವಾಗ ಅದು ಡ್ರೈ ಅನಿಸುತ್ತೋ ಸೊ ಆವಾಗ ನೀವು ಹೇರನ್ನು ವಾಶ್ ಮಾಡ್ಕೊಳ್ಳಿ ನಾರ್ಮಲ್ ವಾಟರಲ್ಲಿ. ಯಾವುದೇ ಶಾಂಪನ್ನು ಯೂಸ್ ಮಾಡಬೇಡಿ ಫಸ್ಟ್ ಡೇ. ನೋಡಿ, ಇವಾಗ ನನ್ನ ಹೇರು ಡ್ರೈ ಆಗಿದೆ. ಸೊ ಇವಾಗ ನಾನು ಹೇರನ್ನು ವಾಶ್ ಮಾಡ್ತೀನಿ. ಇವತ್ತು ನೀವು ಹೇರನ್ನು ವಾಶ್ ಮಾಡಿದ್ರೆ ಸೆಕೆಂಡ್ ಡೇ ಏನು ಮಾಡಬೇಕು, ನೀವು ಅಂದರೆ ನೈಟ್ ನೀವು ಕೋಕೋನಟ್ ಆಯಿಲ್ನ ಅಪ್ಲೈ ಮಾಡ್ಕೊಳ್ಳಿ. ಥರ್ಡ್ ಡೇ ನೀವೇನು ಮಾಡಬೇಕು, ಶಾಂಪೂನ ಯೂಸ್ ಮಾಡಿಕೊಂಡು ನೀವು ಹೇರನ್ನು ವಾಶ್ ಮಾಡ್ಕೊಳ್ಬೋದು. ನೋಡಿದ್ರಲ್ಲ ವೀಕ್ಷಕರೇ, ಈ ಒಂದು ಹೇರ್ ಪ್ಯಾಕನ್ನು ಯಾವ ರೀತಿ ಮಾಡ್ಕೊಳ್ಳೋದು ಅಂತ. ಮತ್ತಷ್ಟು ಹೊಸ ವಿಷಯಗಳನ್ನು ಮುಂದಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇವತ್ತಿನ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ.